ಮುಂದೆ 3 ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಯನ್ನ ನೀವು ಕಾಣ್ಕೋಬೇಕು? 3 ತಿಂಗಳ ಎನರ್ಜೀಸ್ ಯಾವಾಗ ನೆರವೇರುತ್ತೆ, ಯಾವ ರೀತಿ ಆಗುತ್ತೆ, ಯಾವ ಎಲ್ಲ ಬದಲಾವಣೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು? ಟ್ಯಾರೋ ಕಾರ್ಡ್ಸ್ ಇದೆ. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ದಿನ ನನ್ನ ಎದುರುಗಡೆ ಟ್ಯಾರೋ ಕಾರ್ಡ್ಸ್ ಇದೆ. ಸೊ ಏನಪ್ಪ ಇವತ್ತಿನ ಒಂದು ಮೆಸೇಜ್ ಅಂತಂದರೆ, ನಿಮ್ಮ ಜೀವನದಲ್ಲಿ ಮುಂಬರುವಂತಹ 3 ತಿಂಗಳ ಎನರ್ಜೀಸ್ ಬಗ್ಗೆ ನಾನು ರೀಡಿಂಗ್ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೀನಿ. ಸೊ ಮುಂದೆ 3 ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಯಾವ ಎಲ್ಲ ಬದಲಾವಣೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಹಾಗೆ ಏನೆಲ್ಲ ಬದಲಾವಣೆಯನ್ನ ನೀವು ಕಾಣ್ಕೋಬೇಕು ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಅದು ಯಾವಾಗ ನೆರವೇರುತ್ತೆ, ಯಾವ ರೀತಿ ಆಗುತ್ತೆ, ಮುಂದಿನ 3 ತಿಂಗಳ ಎನರ್ಜೀಸ್ ಅಂತಕ್ಕಂಥದ್ದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಟ್ಯಾರೋ ಕಾರ್ಡ್ಸ್ ಇದೆ ನನ್ನ ಹತ್ರ. ಸೊ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ತಾ ನಿಮ್ಮ ಎನರ್ಜೀಸ್ ಯಾವ ಥರ ಇದೆ, ಮುಂದಿನ 3 ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ಅಂತಕ್ಕಂಥದ್ದು ಆಗ್ತಾ ಇದೆ ಅನ್ನೋದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ನಿಮ್ಮ ಏನು ಕಷ್ಟಗಳಿದೆ ಅಥವಾ ನಿಮ್ಮ ಒಂದು ಕೋರಿಕೆ ಏನಿದೆ ಅದನ್ನು ನೀವು ಪ್ರೇ ಮಾಡಿ, ಯೂನಿವರ್ಸಲ್ಲಿ ಪ್ರೇ ಮಾಡ್ತಾ ಏನು ಇದೆ 3 ತಿಂಗಳ ಎನರ್ಜೀಸ್ ಏನೆಲ್ಲ ಬದಲಾವಣೆ, ಒಂದು ಆಪರ್ಚುನಿಟಿ ಅಂತಕ್ಕಂಥದ್ದು ಬರ್ತಾ ಇದೆ ವೀಕ್ಷಕರೇ. ಸೊ ನೀವು ನೋಡ್ಬೋದು ಏಸ್ ಆಫ್ ವ್ಯಾಂಡ್ಸ್ ಎನರ್ಜೀಸ್ ಬರ್ತಾ ಇದೆ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಹೊಸ ಅವಕಾಶ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಿದೆ. ಎಷ್ಟೋ ಜನ ಜಾಬ್ಗೆ ಟ್ರೈ ಮಾಡ್ತಾ ಇರ್ತೀರಾ, ಹಾಗೆ ನಿಮ್ಮ ಒಂದು ಹಳೆ ಕಂಪ್ನಿನ ಬಿಡಬೇಕು, ಯಾಕೋ ಗೊತ್ತಿಲ್ಲ ನನಗೆ ಕರೆಂಟ್ ಕಂಪ್ನಿನಲ್ಲಿ ಅಷ್ಟು ಗ್ರೋತ್ ಅಂತಕ್ಕಂಥದ್ದು ಸಿಗ್ತಿಲ್ಲ, ಅಥವಾ ಹಳೆ ಬಿಸ್ನೆಸ್ನ ನಾನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ಆಲೋಚನೆ ಅಥವಾ ಐಡಿಯಾಸ್ ಏನಾದರೂ ನಿಮ್ಗಿದ್ರೆ ಖಂಡಿತವಾಗ್ಲೂ ಮುಂದಿನ 3 ತಿಂಗಳಲ್ಲಿ ಈ ಒಂದು ವಿಶೇಷವಾದ ಅವಕಾಶ ಅಂತಕ್ಕಂಥದ್ದು ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಗೆಟ್ ರೆಡಿ ಫಾರ್ ದಿಸ್ ಎನರ್ಜಿ ಅಂತ ಹೇಳ್ತೀನಿ. ಹಾಗೆ ನೀವು ಇಷ್ಟು ದಿವಸ ಏನೋ ಒಂದು ಬ್ಯಾಡ್ ಟೈಮ್ ನೋಡ್ತಾ ಇರಿ, ಅಥವಾ ಏನೋ ಒಂದು ಬ್ಯಾಡ್ ಲಕ್ ಅಂತಕ್ಕಂಥದ್ದು ತುಂಬ ಕಾಡ್ತಾ ಇತ್ತು. ಸೊ ಆ ಥರ ಒಂದು ಸನ್ನಿವೇಶಗಳು ಏನಾದರೂ ನಿಮ್ಮ ಲೈಫಲ್ಲಿ ಇದ್ದರೆ ಅದು ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಹೇಳಬೇಕು ಅಂದರೆ ತುಂಬ ಕುತ್ತಿಗೆಗೆ ಬಂದಿರತಕ್ಕಂಥ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ಮೇಜರ್ ಲಾಸ್ ಅಥವಾ ಮೇಜರ್ ಚೇಂಜಸ್ಸನ್ನು ನೀವು ನಿಮ್ಮ ಲೈಫಲ್ಲಿ ನೋಡ್ತಕ್ಕಂಥ ಸನ್ನಿವೇಶವನ್ನು ನಾನು ಇಡ್ತಾ ಇದ್ದೀನಿ. ಆ್ಯಂಡ್ ಯಾವುದೋ ಒಂದು ನೆಗೆಟಿವ್ ಘಟನೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ನಡೆದಿದೆ, ಆ ಒಂದು ಘಟನೆಯಿಂದ ನಿಮಗೆ ಸಾಕಷ್ಟು ಲಾಸ್ ಅಂತಕ್ಕಂಥದ್ದಾಗಿದೆ. ಸುಮಾರು ಒಂದು ಹೇಳಬೇಕು ಅಂದರೆ ಎಲ್ಲವನ್ನು ನೀವು ಹೇಳಬೇಕಂದ್ರೆ ಸೂಸೈಡ್ ಅಟೆಂಪ್ಟ್ ಸಹ ಪಾಪ ಎಷ್ಟೋ ಜನ ಟ್ರೈ ಮಾಡಿದ್ದೀರಾ. ಮೇಡಮ್ ಏನಿದು ಲೈಫ್, ನನಗೆ ಸಾಕಾಗೋಗಿದೆ, ಇನ್ನು ನನಗೆ ಸಾಕು, ನನಗೆ ತಗೊಳಕ್ಕಾಗಲ್ಲ ಈ ಕಷ್ಟ, ಆ ಥರ ಮೇಜರ್ ಸಿಚುವೇಶನ್, ಕುತ್ತಿಗೆ ಹೋಗುವಂಥ ಸಿಚುವೇಶನ್ ಸಹ ನೀವು ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಅದಕ್ಕೆ ಒಂದು ಫುಲ್ ಸ್ಟಾಪನ್ನು ನೀವು ತುಂಬ ಬೇಗ ಹಾಕ್ತಿದ್ದೀರಾ ಈ ಒಂದು ಮುಂದಿನ 3 ತಿಂಗಳಲ್ಲಿ. ಆ್ಯಂಡ್ ವೀಕ್ಷಕರೇ, ನಾನು ಹೇಳ್ದಂಗೆ ನೋಡಿ, ಟವರ್ ಆ್ಯಂಡ್ ಡೆವಿಲ್ ಬರ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಜನರ ಕಣ್ಣ ದೃಷ್ಟಿ, ನರದೃಷ್ಟಿ ದೋಷಗಳು ವಿಪರೀತ ಆಗುವಂಥ ಸಾಧ್ಯತೆ ಇದೆ. ನಿಮಗೆ ಏನು ಅವಕಾಶ ಬರುತ್ತೆ ಆ ಅವಕಾಶವನ್ನು ಕಿತ್ಕೊಳ್ಳೋಕ್ಕೆ ಒಂದು 10 ಜನ ನಿಮ್ಮ ಮುಂದೆ ನಿಂತಿರ್ತಾರೆ. ಬಹಳ ಎಚ್ಚರಿಕೆಯಿಂದ ನೀವು ಹೆಜ್ಜೆಯನ್ನು ಹಾಕಬೇಕಾಗತ್ತೆ. ದಯವಿಟ್ಟು ನಿಮ್ಮ ಸೀಕ್ರೆಟ್ಸ್, ನೀವು ಮುಂದೆ ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ ಅನ್ನೋವಂಥ ಸೀಕ್ರೆಟ್ಸ್ನ ದಯವಿಟ್ಟು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮಲ್ಲೇ ಇಟ್ಕೊಳ್ಳಿ. ನಿಮ್ಮ ಒಂದು ಫ್ಯಾಮಿಲಿ ಮತ್ತು 2-3 ಕ್ಲೋಸ್ ಫ್ರೆಂಡ್ಸ್ನ ಬಿಟ್ಟರೆ ಯಾರಿಗೂ ಈ ಒಂದು ಮಾಹಿತಿ ನೀವು ಶೇರ್ ಮಾಡೋ ಹಾಗಿಲ್ಲ. ಹಾಗೆ ದೃಷ್ಟಿ ದೋಷಗಳು ಆ್ಯಂಡ್ ಯಾರೋ ಒಂದು ನೆಗೆಟಿವ್ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ, ಆ ಒಂದು ನೆಗೆಟಿವ್ ಪರ್ಸನ್ ನಿಮ್ಮ ಮೇಲೆ ಒಂದು ಸದಾಕಾಲ ಒಂದು ಕಣ್ಣು ಇಟ್ಟಿರ್ತಾರೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಒಂದು 3 ತಿಂಗಳಲ್ಲಿ ವೀಕ್ಷಕರೇ. ಹಾಗೆ ಇನ್ನೇನಿದೆ ನೋಡಿ, ಹಣಕಾಸಿನ ವಿಚಾರ, ಒಂದು ಮೇಜರ್ ಲಾಸ್ ಅಂತಕ್ಕಂಥದ್ದು ನಾನು ಹೇಳಿದೆ ಆಗ್ತಾ ಇದೆ ಅಂತ. ಹಣಕಾಸಿನ ವಿಚಾರವಾಗಿ ತುಂಬ ಲಾಸಸ್ಸನ್ನು ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ ಎಷ್ಟೋ ಜನ. ನೆಕ್ಸ್ಟ್ 3 ತಿಂಗಳಲ್ಲೂ ಸಹ ಈ ಒಂದು ಎನರ್ಜಿ ಅಂತಕ್ಕಂಥದ್ದು ಕಂಟಿನ್ಯೂ ಆಗ್ತಾ ಇದೆ. ಎಲ್ಲಿವರೆಗೂ ಅಂತಂದರೆ ನಿಮಗೆ ಈ ಒಂದು ಅವಕಾಶ
ಈ ಅವಕಾಶ ಬಂದು ನಿಮ್ಮ ಜೇಬಿಗೆ ಬೀಳೋ ತನಕ ನಿಮಗೆ ಹಣಕಾಸು ಫಿನಾನ್ಷಿಯಲ್ ಎನರ್ಜೀಸ್ ಬಹಳ ಬಹಳ ಕಷ್ಟಕರವಾಗಿರುತ್ತೆ. ಬಟ್ ನಂಬಿಕೆ ಇಡಿ, ನಾನು ಹೇಳ್ದಂಗೆ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರಿ, ಅಫರ್ಮೇಷನ್ಸ್ ಹೇಳ್ಕೊತಾ ಇರಿ. ಹಾಗೆ ನಿಮ್ಮ ರೂಟ್ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ನೀವು ಬಹಳ ಶುದ್ಧಿಯಾಗಿ ಇಟ್ಕೋಬೇಕಾಗುತ್ತೆ ವೀಕ್ಷಕರೇ. ಸೊ ದಟ್ ನಿಮ್ಮ ಲೈಫಲ್ಲಿ ತುಂಬಾ ಬೇಗ ಹಣ ಅಟ್ರಾಕ್ಟ್ ಆಗುತ್ತೆ. ಸೊ ನೀವು ಲಮ್ ಅಂತ ಒಂದು ಬೀಜ ಮಂತ್ರ ಏನಿದೆ ರೂಟ್ ಚಕ್ರ, ಅದನ್ನ ಪ್ರತಿನಿತ್ಯ ಪಠನೆ ಮಾಡ್ತಾ ಬನ್ನಿ. ಹಾಗೆ ಎಸ್, ನಾನು ಹೇಳ್ದಂಗೆ ಹಣಕಾಸಿನ ಅಭಿವೃದ್ಧಿ ಸಹ ಆಗುತ್ತೆ. ನಿಮ್ಮ ಕರಿಯರಲ್ಲಿ ಆಗುವಂತ ಬದಲಾವಣೆ ನಿಮ್ಮ ಎಂಟೈರ್ ಲೈಫ್ನೇ ಚೇಂಜ್ ಮಾಡ್ತಾ ಇದೆ ಈ ಒಂದು 3 ತಿಂಗಳಲ್ಲಿ ಅಂತ ಹೇಳ್ಬೋದು. ಸೊ ಒಂದು ಹಣಕಾಸಿನ ಒಂದು ಪ್ರಪೋಸಲ್, ಒಂದು ಬಿಸ್ನೆಸ್ ಪ್ರಪೋಸಲ್, ನ್ಯೂ ಜಾಬ್ ಆಫರ್ ಅಂತಕ್ಕಂಥದ್ದು ಖಂಡಿತ ಬರ್ತಾ ಇದೆ. ಸೊ ಹಾಗಾಗಿ ಇದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದು ನಿಮ್ಮ ಭಾಗ್ಯವನ್ನ ಬದಲಾಯಿಸ್ತಕ್ಕಂತಹ ಒಂದು ಅವಕಾಶ ಅಂತಾನೆ ಹೇಳ್ಬೋದು. ಇದು ನೆಕ್ಸ್ಟ್ 3 ತಿಂಗಳಲ್ಲಿ ಆಗ್ತಾ ಇದೆ. ಯೂನಿವರ್ಸ್ ಇನ್ಯಾವ ಎನರ್ಜೀಸ್ ಇದೆ? ಎಸ್, ಲೇಜಿನೆಸ್ ಬೇಡ ವೀಕ್ಷಕರೇ. ನಿಮಗೆ ಬಂದಿರ್ತಕ್ಕಂಥ ಅವಕಾಶ ಏನಿದೆ ಅದನ್ನ 100% ನೀವು ನಂಬಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಓಕೆ ಈ ಅವಕಾಶ ತಗೊಂಡ್ರೆ ನನಗೆ ಬೆನಿಫಿಟ್ ಆಗುತ್ತಾ, ಅಥವಾ ನಾನು ಇದನ್ನ ತಗೋಬೇಕಾ, ಅಥವಾ ಇನ್ನು ವೆಯ್ಟ್ ಮಾಡಬೇಕಾ, ಆ ಅನುಮಾನ ಅಂತಕ್ಕಂಥದ್ದು ಬೇಡ. ಬಂದ ಕೂಡಲೇ ನೀವು ಆಕ್ಷನ್ ಅಂತಕ್ಕಂಥದ್ದು ದಯವಿಟ್ಟು ತಗೊಳ್ಳಿ. ಯಾವುದೇ ಕಾರಣಕ್ಕೂ ಸೆಕೆಂಡ್ ಥಾಟ್ ಬೇಡ ವೀಕ್ಷಕರೇ. ಹಾಗೆ ಇನ್ಯಾವ ಬದಲಾವಣೆ ಆಗ್ತಾ ಇದೆ ಯೂನಿವರ್ಸ್? ಎಸ್, ಹೊಸ ಜರ್ನಿಯನ್ನ ಶುರು ಮಾಡ್ತಾ ಇದ್ದೀರಾ. ನಾನು ಹೇಳಿದೆ ಹೊಸ ಜಾಬ್, ಹೊಸ ಒಂದು ಹಣದ ಒಂದು ಅವಕಾಶ, ಹಣದ ಒಂದು ಬೆಳವಣಿಗೆ. ಹಾಗೆ ನೀವು ಸಹ ಟ್ರಾವೆಲಿಂಗ್ ಸಹ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಅಂದ್ರೆ ನಿಮ್ಮ ಒಂದು ಪ್ಲೇಸ್ ಇಂದ ಎಲ್ಲಾದ್ರೂ ಸ್ವಲ್ಪ ದೂರ ಹೋಗಿ ನೀವು ಸೆಟ್ಲ್ ಆಗ್ತಕ್ಕಂಥದ್ದು, ಒಂದು ಹೊಸ ಜರ್ನಿಯನ್ನ ಆ ಒಂದು ಯೂನಿವರ್ಸ್ ನಿಮ್ಗೆ ಏನ್ ತಂದು ಕೊಡ್ತಾ ಇದೆ. ಆದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಕೆಲವೊಮ್ಮೆ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಹಾಕ್ಬೇಕಾಗುತ್ತೆ. ನಿಮ್ಗೆ ಕೆಲವೊಂದು ಯೂನಿವರ್ಸಲ್ ಸೈನ್ಸ್ ಸಿಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮ್ಗೆ ಏಂಜಲ್ ನಂಬರ್ಸ್ ಕಾಣಿಸೋದಾಗಿರ್ಬೋದು, 111 1111 1111 ಕಾಣಿಸ್ತಾ ಹೋಗುತ್ತೆ. ಸೊ ಅದೇನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಕ್ಕಂಥದ್ದು ಒಮ್ಮೆ ನೀವು ವಿಚಾರಣೆಯನ್ನ ಮಾಡಿ. ಸೊ ನೀವು ಹೋಗ್ತಾ ಇರೋ ಹೆಜ್ಜೆ ಸರಿ ಇದೆ, ಆದ್ರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿ ಅಂತ ಯೂನಿವರ್ಸ್ ಕಡೆಯಿಂದ ಬರ್ತಾ ಇದೆ. ಹಾಗೆ ಒಂದು ಓವರ್ ಆಲ್ ಎನರ್ಜೀಸ್ ನೆಕ್ಸ್ಟ್ 3 ತಿಂಗಳಲ್ಲಿ ಏನಿದೆ ನಿಮ್ಮ ಓವರ್ ಆಲ್ ಎನರ್ಜೀಸ್, ಡೋಂಟ್ ಲುಕ್ ಬ್ಯಾಕ್ ಅಂತ ಹೇಳ್ತೀನಿ ವೀಕ್ಷಕರೇ. ಈಗ ಆಲ್ರೆಡಿ ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಗೊಳ್ಳೋದಕ್ಕೆ ದಯವಿಟ್ಟು ಹೋಗಬೇಡಿ. ಸೊ ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಬಲ, ನಿಮ್ಮ ಒಂದು ಆತ್ಮವಿಶ್ವಾಸ ಏನಿದೆ, ಯೂನಿವರ್ಸಿನ ಒಂದು ಬ್ಲೆಸ್ಸಿಂಗ್ಸ್ ಸದಾಕಾಲ ಇರುತ್ತೆ. ಮುಂದೆ ಇಟ್ಟಂತಹ ಹೆಜ್ಜೆನ ಎಂದಿಗೂ ಹಿಂದಕ್ಕೆ ತಗೊಳಕ್ಕೆ ಹೋಗಬೇಡಿ. ನಂಬಿಕೆ ವಿಶ್ವಾಸದಿಂದ ನೀವು ಹೆಜ್ಜೆಯನ್ನ ಇಡೋದೇ ಆದ್ರಲ್ಲಿ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ 100% ಇಲ್ಲ ಅಂತಂದ್ರು ಅಟ್ಲೀಸ್ಟ್ ಒಂದು 50% ಬದಲಾವಣೆ ಅಂತೂ ಗ್ಯಾರಂಟೀಡ್ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ, ಇದಾಗಿತ್ತು ನಿಮ್ಮ ಮುಂದಿನ 3 ತಿಂಗಳ ಎನರ್ಜೀಸ್. ನಿಮಗೇನಾದ್ರು ವೈಯಕ್ತಿಕವಾಗಿ ಟ್ಯಾರೋ ರೀಡಿಂಗ್ ಬೇಕಾದಲ್ಲಿ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡಿ ನಿಮ್ಮ ವೈಯಕ್ತಿಕವಾಗಿ ರೀಡಿಂಗನ್ನು ಪಡ್ಕೊಳ್ಳಿ, ಗೈಡೆನ್ಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.